ಆರ್ಟಿಕಲ್ಗಳು. ಆರ್ಟಿಕಲ್ ಅಂದಾಗ ಎ, ಆನ್ ಮತ್ತು ದ ಅಥವಾ ದಿ ಅಂತ ಹೇಳಿ ಕೆಲವು ಸಂದರ್ಭದಲ್ಲಿ ಕರಿತಕ್ಕಂಥದ್ದು ನೋಡ್ತೀವಿ. ಇವುಗಳನ್ನ ಯಾವಾಗ ಬಳಸಬೇಕು, ಬಳಸಬೇಕಾದ ಸಂದರ್ಭ ಯಾವಾಗ ಅಂತ ಹೇಳಿ ನೋಡೋಣ. ಮೊದಲಿಗೆ ನಾನು ತಗೊಳ್ತಾ ಇದ್ದೀನಿ ಎನ. ಹಾಗಾದ್ರೆ ಎ ಅಂತಕ್ಕಂಥದ್ದು ಯಾವಾಗ ಬಳಸಬೇಕು, ಬಳಸಬೇಕಾದ ಸಂದರ್ಭ. ಮೊದಲಿಗೆ ಎನ ಬಳಸಬೇಕಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವ್ಯಂಜನಾಕ್ಷರ ಆಗಿರಬೇಕು. ಈ ಒಂದು ವ್ಯಂಜನಾಕ್ಷರದಿಂದ ಪ್ರಾರಂಭವಾಗ್ತದೆ ಅಂದ್ರೆ ಪದ ಮೊದಲೇನಂದ್ರ ಏನ ಬಳಕೆಯನ್ನ ಮಾಡಬೇಕು. ನೋಡ್ತೀವಿ ನಾವಿಲ್ಲಿ ಸ್ಕ್ರೀನ್ ಮೇಲೆ ಕಾನ್ಸೋನೆಂಟ್ ಸೌಂಡು ಮತ್ತು ವ್ಯಂಜನ ಧ್ವನಿ ಆರಂಭ ಆಗ್ತಕ್ಕಂತಹ ಪದಗಳ ಮೊದಲು ಏನದಂದ್ರ ಏನ ಒಂದು ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಪೆನ್. ಪೆನ್ ಅಂತ ಹೇಳಿ ತಗೋತಾ ಇದ್ದೀನಿ ನಾನು. ಪೆನ್ ಅಂದಾಗ ಪೆನ್ ಅಂತ ಹೇಳಿ ಬಳಸ್ತಕ್ಕಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಬಾಯ್ ತಕೊಂಡಾಗ ಹುಡುಗ, ಹುಡುಗನ ತಕೊಂಡಾಗ ಬಾಯ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಯಾವಾಗ ಒಂದೇ ಅಂತಕ್ಕಂಥ ಅರ್ಥ ಬರ್ತದೋ ಅಲ್ಲಿಯೂ ಕೂಡ ಏನದಂದ್ರ ಏನ ಬಳಕೆಯನ್ನ ಮಾಡಬೇಕು. ಯಾವಾಗ ಒಂದು ಅಂತಕ್ಕಂಥ ಅರ್ಥವನ್ನ ಬರ್ತಾ ಇದೆ ಅಂದ್ರೆ ಅವಾಗ ಏನದ ಅಂದ್ರ ಏನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಒಂದು ಪುಸ್ತಕ ಅಂತ ಹೇಳಿ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಬುಕ್ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಯಾವಾಗ ಗೊತ್ತಿಲ್ಲದ ವ್ಯಕ್ತಿಯಾಗಿರ್ಬೋದು, ವಸ್ತುವಿಗೆ ಏನದಂದ್ರ ಸಾಮಾನ್ಯವಾಗಿ ಏನದಂದ್ರ ಏನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಒಬ್ಬ ಮನುಷ್ಯ ಅಂದಾಗ ಮ್ಯಾನ್ ಅಂತ ಕಳಿ ಗೊತ್ತಿರ್ತಕ್ಕಂಥ ನೋಡ್ತೀವಿ. ಒಬ್ಬ ಮನುಷ್ಯ ಮ್ಯಾನ್ ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಕೂಡ ಏನಂದ್ರ ಏನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಉದ್ಯೋಗದ ಮೊದಲು ಕೂಡ ಅಥವಾ ವೃತ್ತಿ ಅಂತ ಹೇಳಿ ಕರಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ವೃತ್ತಿ, ಆಕ್ಯುಪೇಷನ್ ಅಂತ ಹೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇವುಗಳ ಮೊದಲು ಕೂಡ ಏನಂದ್ರ ಏನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಡಾಕ್ಟರ್ ಅಂದಾಗ ಡಾಕ್ಟರ್ ಅಂತ ಹೇಳಿ. ಅದೇ ರೀತಿಯಾಗಿ ಶಿಕ್ಷಕ ಟೀಚರ್ ಅಂತ ಹೇಳಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದ ಅಂದ್ರ ಏನ ಎಲ್ಲಿ ಬಳಕೆ ಮಾಡ್ಬೇಕಂದ್ರ ಉದ್ಯೋಗದ ಮೊದಲು ಕೂಡ, ವೃತ್ತಿಯ ಮೊದಲು ಕೂಡ ಏನಂದ್ರ ಏನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ವ್ಯಂಜನಗಳ ಧ್ವನಿ ಹೊಂದಿರತಕ್ಕಂಥ ಫಾರಿನ್ ವರ್ಡ್ಸ್ ಗಳ ಮೊದಲು ಕೂಡ ಏನದ ಅಂದ್ರ ಈ ಒಂದು ಏನ ಬಳಕೆಯನ್ನ ಮಾಡಬೇಕು. ಕಾನ್ಸೋನೆಂಟ್ ಸೌಂಡ್ ಇರುವ ಫಾರಿನ್ ವರ್ಡ್ಗಳ ಮೊದಲು ಬಳಸ್ತಕ್ಕಂಥ. ಉದಾಹರಣೆಗೆ ಯುರೋಪಿಯನ್ ಅಂತೇಳಿ ನೋಡ್ತೀವಿ. ಯುರೋಪಿಯನ್ ಅಂದಾಗ ಇದೊಂದು ಕಂಟ್ರಿ. ಹಾಗಾಗಿ ಏನಂದ್ರೆ ಇಲ್ಲಿ ಮೊದಲೇ ನೋಡ್ತೀವಿ ನಾವು ಯುರೋಪ್ ಅಂದಾಗ ಇದು ಉಚ್ಚರಿಸುವಾಗ ಏನದಂದ್ರ ಯುರೋಪ್. ಇಲ್ಲಿ ಕೂಡ ಏನಂದ್ರ ಏನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಸಂಖ್ಯೆಗಳಾಗಿರ್ಬೋದು, ಅಂಕಿಗಳಾಗಿರ್ಬೋದು, ಇವುಗಳ ಒಂದು ಅಳತೆ ಮಾಡುವ ಸಂದರ್ಭದಲ್ಲಿ ಕೂಡ ಏನಂದ್ರ ಅಳತೆ ಮಾಡಿದನ್ನು ಹೇಳುವ ಸಂದರ್ಭದಲ್ಲಿ ಕೂಡ ಏನಂದ್ರ ಏನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಕಿಲೋ ಅಂತಕ್ಕಂಥದ್ದು ಕಿಲೋ. ಅದೇ ರೀತಿಯಾಗಿ ಡಜನ್ ತೆಗೆದುಕೊಂಡಾಗ ಡಜನ್ ಅಂತ ಹೇಳಿ ಏನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಹಾಗಾದ್ರ ಆನ್ ಅನ್ನ ಯಾವಾಗ ಬಳಸಬೇಕು, ಬಳಸಬೇಕಾದ ಸಂದರ್ಭಗಳು ನೋಡೋಣ. ಈ ಒಂದು ಆನ್ ಅನ್ನು ಯಾವಾಗ ಬಳಸಬೇಕಾದ್ರ ವೋವಲ್ ಸೌಂಡ್ಗಳು ಅಥವಾ ಸ್ವರ ಧ್ವನಿ, ಸ್ವರಾಕ್ಷರಗಳು ಇದ್ದಾಗ ಏನದ ಅಂದ್ರ ಆನ್ ಅನ್ನ ಬಳಸಬೇಕು. ಸ್ವರದಿಂದ ಆರಂಭ ಆಗ್ತಕ್ಕಂಥ ಪದಗಳ ಮೊದಲು ಏನದಂದ್ರ ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಆಪಲ್ ಅಂತಕ್ಕಂಥದ್ದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಆಪಲ್ ಮೊದಲನೇ ಅಕ್ಷರ ನೋಡ್ತೀವಿ ನಾವು. ಮೊದಲನೇ ಅಕ್ಷರ ಇದೊಂದು ಎ ಅಂದಾಗ ಇದೊಂದು ಸ್ವರಾಕ್ಷರ. ಹಾಗಾಗಿ ಏನದ ಅಂದ್ರೆ ಇಲ್ಲಿ ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ನೋಡ್ತೀವಿ ನಾವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೈಲೆಂಟ್ ಅಕ್ಷರಗಳು ನೋಡ್ತೀವಿ. ಇಂಗ್ಲಿಷ್ ನಲ್ಲಿ ಕೆಲವು ಪದಗಳಿಂದ ಸೈಲೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ ಮೊದಲನೇ ಅಕ್ಷರ. ಅಂತ ಪದಗಳ ಮೊದಲು ಕೂಡ ಏನಂದ್ರ ಈ ಒಂದು ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಅವರ್ ಅಂತ ಹೇಳಿ ನೋಡ್ತೀವಿ ನಾವು. ಇಲ್ಲಿ ಎಸ್ ಸೈಲೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಆನೆಸ್ಟ್ ಅಂತ ಹೇಳಿ ನೋಡ್ತೀವಿ ನಾವು. ಇಲ್ಲಿಯೂ ಕೂಡ ಏನಂದ್ರ ಎಸ್ ಸೈಲೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ. ಇವುಗಳ ಮೊದಲು ಕೂಡ ಏನಂದ್ರ ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಅಬ್ಸರ್ವೇಷನ್ಸ್ ಲೆಟರ್ಗಳು ಇರ್ತಕ್ಕಂಥ ನೋಡ್ತೀವಿ. ಇವುಗಳ ಮೊದಲು ಕೂಡ ಏನಂದ್ರ ಇವುಗಳ ಕೂಡ ಏನಂದ್ರ ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ MBA ಅಂತ ಹೇಳಿ ನಾವು ನೋಡ್ತೀವಿ. MBA ಉಚ್ಚರಿಸುವಾಗ ಎಂ ಅಂತ ಹೇಳಿ ಉಚ್ಚರಿಸ್ತೀವಿ. ಇಲ್ಲಿ ಕೂಡ ಮೊದಲನೇ ಪದ ಏನದಂದ್ರ ಎ ಬರ್ತಕ್ಕಂಥ ನೋಡ್ತೀವಿ. ಇದು ಕೂಡ ಸ್ವರಾಕ್ಷರ. ಹಾಗಾಗಿ ಏನದಂದ್ರ
ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಅಥವಾ ಕೆಲವು ಸಂದರ್ಭದಲ್ಲಿ ದಿ ಅಂತ ಹೇಳಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ದಿ ಅಥವಾ ದನ ಯಾವಾಗ ಬಳಸಬೇಕು ಅಂತ ಹೇಳಿ ನೋಡೋದಾದ್ರೆ ನಿರ್ದಿಷ್ಟ ನಿರ್ದಿಷ್ಟ ವ್ಯಕ್ತಿ ಆಗಿರ್ಬೋದು, ವಸ್ತುಗಳ ಮೊದಲು ಏನದ ಅಂದ್ರ ದನ ಬಳಕೆಯನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಪರ್ಟಿಕ್ಯುಲರ್ ವ್ಯಕ್ತಿ ಆಗಿರ್ಬೋದು, ವಸ್ತುಗಳ ಮೊದಲು ಏನಂದ್ರ ಒಂದು ದನ ಬಳಕೆನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ನಾನು ನಿರ್ದಿಷ್ಟವಾಗಿ ಒಂದು ಪೆನ್ನಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ನಾನು ಏನನ್ನು ಬಳಸಬೇಕಾದ್ರ ಅನ ಬಳಸಬಾರ್ದು, ದನ ಬಳಸಬೇಕಾಗ್ತಕ್ಕಂಥ ನೋಡ್ತೀವಿ. ನಿರ್ದಿಷ್ಟವಾಗಿ ಒಂದು ವಸ್ತುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ ದನ ಬಳಕೆನ ಮಾಡಬೇಕು. ಅದೇ ರೀತಿಯಾಗಿ ಒಂದು ಇರುವ ವಸ್ತುಗಳ ಮೊದಲು ಅಂತಕ್ಕಂಥದ್ದು ಅಂದ್ರೆ ಯೂನಿಕ್ ಆಗಿರ್ತಕ್ಕಂಥ ವಸ್ತುಗಳ ಮೊದಲು ಏನಂದ್ರ ಒಂದು ದನ ಬಳಕೆಯನ್ನ ಮಾಡಬೇಕು ಅಂತಕ್ಕಂಥದ್ದು. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಸೂರ್ಯ, ಚಂದ್ರ, ಭೂಮಿ ಇವು ಮೂರು ಏನಂದ್ರ ವಿಶೇಷವಾಗಿರ್ತಕ್ಕಂಥದ್ದು ನೋಡ್ತೀವಿ. ಇವುಗಳು ಯೂನಿಕ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಪ್ರಪಂಚದಲ್ಲಿ ಇವುಗಳ ಬದಲಿಗೆ ಬೇರೆ ಸೂರ್ಯ ಸಿಗುವುದಿಲ್ಲ, ಚಂದ್ರ ಕೂಡ ಒಂದೇ ಆಗಿರ್ತಕ್ಕಂಥದ್ದು ನೋಡ್ತೀವಿ, ಭೂಮಿ ಕೂಡ ಒಂದೇ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳ ಮೊದಲು ಕೂಡ ಏನಂದ್ರ ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ನದಿಗಳು, ಪರ್ವತ ಸರಣಿಗಳು, ಸಮುದ್ರಗಳು, ಸಾಗರಗಳ ಮೊದಲು ಕೂಡ ಏನಂದ್ರ ದನ ಬಳಕೆಯನ್ನ ಮಾಡಬೇಕು. ನದಿಗಳು ಅಂತ ಬಂದಾಗ ರಿವರ್ಗಳು, ಮೌಂಟೇನ್ಗಳು, ಓಷಿಯನ್ಸ್ಗಳು, ರಿವರ್ಗಳಾಗಿರ್ಬೋದು ಇವುಗಳ ಮೊದಲು ಕೂಡ ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ದಿಕ್ಕುಗಳ ಮೊದಲು ಕೂಡ ದಿಕ್ಕುಗಳೋದ್ ಬಂದಾಗ ಈಸ್ಟ್ ವೆಸ್ಟ್ ಆಗಿರ್ಬೋದು, ಅದೇ ರೀತಿಯಾಗಿ ನಾರ್ತ್ ಆಗಿರ್ಬೋದು, ಸೌತ್ ಆಗಿರ್ಬೋದು ಇವುಗಳ ಮೊದಲು ಕೂಡ ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಸೂಪರ್ಲೇಟಿವ್ಸ್ ಡಿಗ್ರಿಯಲ್ಲಿ ಇದ್ದಾಗ ಕೂಡ ಏನಂದ್ರ ದನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಬೆಸ್ಟ್ ಅಂತ ಹೇಳಿ ನೋಡ್ತೀವಿ, ಬೆಸ್ಟ್ ನ ಮೊದಲಿನ ದ ಅಂತ ಹೇಳಿ ಬಳಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಇರ್ತಕ್ಕಂಥದ್ದು ಫೇಮಸ್ ಕಟ್ಟಡಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು ಇವುಗಳ ಮೊದಲು ಕೂಡ ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಉದಾಹರಣೆ ನೋಡ್ತೀವಿ ನಾವು ತಾಜ್ ಮಹಲ್ ಅಂತಕ್ಕಂಥದ್ದು ತೆಗೆದುಕೊಂಡ್ರೆ ಅದ್ರ ಮುಂದೆ ತಾಜ್ ಮಹಲ್ ಅಂತೇಳಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ರೆಡ್ ಫೋರ್ಟ್ ಅದ್ರ ಮುಂದೆ ಕೂಡ ಏನಂದ್ರೆ ಇದೊಂದು ಸ್ಮಾರಕಗಳಾಗಿರ್ಬೋದು, ಕಟ್ಟಡಗಳ ಮುಂದೆ ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಪತ್ರಿಕೆಗಳು, ಸಂಸ್ಥೆಗಳ ಮುಂದೆ ಕೂಡ ಏನದಂದ್ರೆ ದನ ಬಳಕೆಯನ್ನ ಮಾಡಬೇಕು. ಉದಾಹರಣೆ ನೋಡ್ತೀವಿ ಟೈಮ್ಸ್ ಆಫ್ ಇಂಡಿಯಾ ಅಂದಾಗ ದ ಟೈಮ್ಸ್ ಆಫ್ ಇಂಡಿಯಾ ಅಂತೇಳಿ ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥದ್ದು ನೋಡ್ತೀವಿ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೊದಲು ಕೂಡ ಏನಂದ್ರೆ ದನ ಬಳಕೆಯನ್ನ ಮಾಡಬೇಕು. ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಹಿ ಪ್ಲೇಸ್ ದ ವೈಲಿನ್ ಅಂತಕ್ಕಂಥದ್ದು. ಹಾಗಾದ್ರೆ ವೈಲಿನ್ ಅಂತಕ್ಕಂಥದ್ದೇನು ವಾದ್ಯದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು. ಹಾಗಾಗಿ ಇದ್ರ ಮುಂಚೆ ಕೂಡ ಏನಂದ್ರೆ ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಎರಡು ಪಕ್ಷಿಗಳಿಗೂ ಗೊತ್ತಿರತಕ್ಕಂಥ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು ಅವುಗಳ ಮುಂಚೆ ಕೂಡ ಏನಂದ್ರೆ ದನ ಬಳಕೆಯನ್ನ ಮಾಡಬೇಕು. ಉದಾಹರಣೆಗೆ ಡೋರ್ ಅಂತಕ್ಕಂಥದ್ದು, ಕದ ಅಂತಕ್ಕಂಥದ್ದು ಇದು ಏನದಂದ್ರ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದಂದ್ರ ಇದನ್ನ ಓಪನ್ ಡೋರ್ ಅನ್ನೋ ಬದಲಾಗಿ ಓಪನ್ ದ ಡೋರ್ ಅಂತೇಳಿ ಬಳಸ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಇದು ಎರಡು ಪಕ್ಷಿಗಳಿಗೆ ಗೊತ್ತಿರತಕ್ಕಂಥ ವಸ್ತಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ದನ ಬಳಕೆಯನ್ನ ಮಾಡಬೇಕು. ಇನ್ನಷ್ಟು ಸರಳವಾಗಿ ಹೇಳೋದಾದ್ರೆ ಏನ ಯಾವಾಗ ಬಳಕೆ ಮಾಡ್ಬೇಕಂದ್ರ ವ್ಯಂಜನ ಧ್ವನಿ. ವ್ಯಂಜನ ಧ್ವನಿ ಅಂದ್ರೆ ವ್ಯಂಜನ ಧ್ವನಿ ಇದ್ದಾಗ ಉದಾಹರಣೆಗೆ ಕ ತೆಗೆದುಕೊಂಡಾದ್ರೆ ನಾನು ಇದೊಂದು ವ್ಯಂಜನ ಧ್ವನಿ. ಹಾಗಾಗಿ ಇದ್ರ ಮುಂಚೆ ನಾನು ಏನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಸ್ವರಧ್ವನಿ. ಸ್ವರಧ್ವನಿ ಅಂದ್ರೆ ಉದಾಹರಣೆಗೆ ಅ ತೆಗೆದುಕೊಂಡಾದ್ರೆ ನಾನು ಇದೊಂದು ಸ್ವರಧ್ವನಿ. ಇವುಗಳ ಮೊದಲಿನ ನಾನು ಆನ್ ಅನ್ನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ದ ವಿಶೇಷವಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಯೂನಿಕ್ ಆಗಿರ್ತಕ್ಕಂಥ ಇದ್ರ ಮುಂದೆ ಏನದ ನಾವು ದನ ಬಳಕೆಯನ್ನ ಮಾಡಬೇಕು. ಇವು ಮೂರನ್ನ ನೆನಪಿಕೊಂಡ್ರೆ ಸಾಕು. ಅದೇ ರೀತಿಯಾಗಿ ಇವುಗಳ ಮೇಲೆ MCQ ಪ್ರಶ್ನೆಗಳನ್ನು ನೋಡೋಣ. ಮೊದಲಿಗೆ ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತಕ್ಕಂಥ ನೋಡ್ತೀವಿ. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಎಚ್ ನ ನೋಡ್ತೀವಿ. ಮೊದಲನೇ ಅಕ್ಷರ ಎಚ್ ಅಂತ ಹೇಳಿ ನಾವು ನೋಡ್ತೀವಿ. ಎಚ್ ಇದೊಂದು ಸ್ವರಾಕ್ಷರ ಆಗಿರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಗೆ ಇನ್ನೊಂದು ವಿಷಯ ಗೊತ್ತಿರಬೇಕು. ಆನೆಸ್ಟ್ ಅಂದಾಗ ಏನ ಬಳಸೋದಿಲ್ಲ, ಬದಲಾಗಿ ಏನಂದ್ರ ಓನ ಬಳಸ್ತಕ್ಕಂಥದ್ದು ನೋಡ್ತೀವಿ. ಆನೆಸ್ಟ್ ಅಂತೇಳಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟು. ಬಹಳಷ್ಟು ಜನ ಅಂದ್ರೆ ಇಲ್ಲೇ ಅಡಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಹೆಚ್ಚು ಸೈಲೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಈಗಾಗಲೇ ತಿಳಿಸಿದಂತೆ ಸೈಲೆಂಟ್ ಇದ್ದಾಗ ಏನದಂದ್ರ ಸೈಲೆಂಟ್ ಅಕ್ಷರ ಬಂದಾಗ ಏನಂದ್ರೆ ನಾವು ಡೈರೆಕ್ಟ್ ಆಗಿ ಏನಂದ್ರ
ಆ್ಯನನ್ನ ಬಳಕೆ ಮಾಡಬೇಕು. ಇದು ಸರಿಯಾಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಶಿ ಬೌಟ್ ಡ್ಯಾಶ್ ಅಂಬ್ರೇಲಾ ಅಂತಕ್ಕಂಥದ್ದು. ಹಾಗಾದ್ರೆ ಶಿ ಬೌಟ್ ಡ್ಯಾಶ್ ಅಂಬ್ರೇಲಾ ಅಂತಕ್ಕಂಥದ್ದು ಇಲ್ಲಿಯೂ ಕೂಡ ನೀವು ಗಮನಿಸಬೇಕು. ಮೊದಲನೇ ಅಕ್ಷರ ಯಾವ್ದು ಬಂದಿದೆ ಅಂದ್ರೆ ಯು ಬಂದಿರತಕ್ಕಂಥದ್ದು ನೋಡ್ತೀವಿ. ಯು ಅಂದಾಗ ಉಚ್ಚರಿಸುವಾಗ ಏನಂದ್ರೆ ಅಂಬ್ರೇಲಾ ಅಂತೇಳಿ ಮೊದಲನೇ ಅಕ್ಷರ ಏನಂದ್ರೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನಂದ್ರೆ ಇಲ್ಲಿ ಆ್ಯನನ್ನ ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ಐ ಸ್ಯಾವ್ ಡ್ಯಾಶ್ ಡಾಗ್ ಇಂದ ಟ್ರೀಟ್ ಅಂತಕ್ಕಂಥದ್ದು. ಐ ಸ್ಯಾವ್ ಡ್ಯಾಶ್ ಡಾಗ್ ಇಂದ ಟ್ರೀಟ್ ಅಂತಕ್ಕಂಥದ್ದು ಇಲ್ಲಿ ಡಿನ ಬಂದಿರತಕ್ಕಂಥದ್ದು ನೋಡ್ತೀವಿ. ಮೊದಲನೇ ಅಕ್ಷರ ಡಿ ಅಥವಾ ಉಚ್ಚರಿಸುವಾಗ ಡಾಗ್ ಅಂತಕ್ಕಂಥದ್ದು. ಇದು ಡೋ ಅಂತಕ್ಕಂಥದ್ದು ಏನದ ಅಂದ್ರೆ ಇದೊಂದು ವ್ಯಂಜನಾಕ್ಷರ. ಹಾಗಾಗಿ ಏನದ ಅಂದ್ರೆ ನಾವು ಇಲ್ಲಿ ಏನ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ನೋಡ್ತೀವಿ. ಏನ ಬಳಸಬೇಕು. ಡ್ಯಾಶ್ ಸನ್ ರೈಸಸ್ ಇಂದ ಈಸ್ಟ್ ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಸನ್ ಅಂತೇಳಿ ನೋಡ್ತೀವಿ. ಸನ್ ಅಂತೇಳಿ ಸ ಅಂದಾಗ ಮೊದಲನೇ ಅಕ್ಷರ ಸ, ಹಾಗಾಗಿ ವ್ಯಂಜನ ಅಂತೇಳಿ ನಾವು ಇಲ್ಲಿ ಏನ ಬಳಸಬಾರ್ದು. ಏಕೆಂದ್ರೆ ಇದೊಂದು ಸನ್ ಅಂತಕ್ಕಂಥದ್ದು ಏನದಂದ್ರ ಸೂರ್ಯ. ಇದೊಂದು ಯುನಿಕ್ ಆಗಿರ್ತಕ್ಕಂಥ ಒಂದು ಅಬ್ಜೆಕ್ಟ್ ನೋಡ್ತೀವಿ. ಅದೇ ರೀತಿಯಾಗಿ ವಿಶ್ವದಲ್ಲಿ ಒಂದೇ ಒಂದು ಇರ್ತಕ್ಕಂಥದ್ದು ನೋಡ್ತೀವಿ ಸೂರ್ಯ. ಹಾಗಾಗಿ ಏನದಂದ್ರೆ ಇಲ್ಲಿ ನಾವು ದನ ಬಳಕೆಯನ್ನ ಮಾಡಬೇಕು. ದನ ಬಳಕೆಯನ್ನ ಮಾಡಬೇಕು. ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಆಯ್ಕೆ ನಂಬರ್ 3ನೇದು. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ. ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ಅವರ್ ಟೀಮ್ ಅಂತಕ್ಕಂಥದ್ದು. ಹಿ ಈಸ್ ಡ್ಯಾಶ್ ಬೆಸ್ಟ್ ಪ್ಲೇಯರ್ ಇನ್ ಅವರ್ ಟೀಮ್ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈಗಾಗಲೇ ತಿಳಿಸಿದಂತೆ ಏನಂದ್ರ ಬಿ ಬಂದಾಗ ನಾವು ಬಿ ಅಂತ ಹೇಳಿ ನೋಡ್ತೀವಿ. ನಾವು ಸ್ವರಾಕ್ಷರಗಳಿಂದ ಎ ಐ ಓ ಯು ಸರ್ ಬಿ ಬಂದಾಗ ಏನದ ಅಂದ್ರೆ ಇದೊಂದು ವ್ಯಂಜನಾಕ್ಷರ ಅಂತ ಹೇಳಿ ನಾವು ಏನು ಗುರುತಿಸಬಾರ್ದು. ಏಕೆಂದ್ರೆ ಬೆಸ್ಟ್ ಅಂತ ಹೇಳಿ ನಾವು ನೋಡ್ತೀವಿ. ಬೆಸ್ಟ್ ಅಂದ್ರೆ ಇದೊಂದು ಸೂಪರ್ಲೇಟಿವ್ ಡಿಗ್ರಿಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇಲ್ಲಿ ಏನದ ನಾವು ದನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ಸಿ ಈಸ್ ಡ್ಯಾಶ್ ಟೀಚರ್ ಐ ಟೋಲ್ಡ್ ಯು ಅಬೌಟ್ ಅಂತಕ್ಕಂಥದ್ದು ಪ್ರಶ್ನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆಯಲ್ಲಿ ಗಮನಿಸಬೇಕಾದ ಅಂಶ ಇರತಕ್ಕಂಥದ್ದು ನೋಡ್ತೀವಿ. ಸಿ ಈಸ್ ಡ್ಯಾಶ್ ಟೀಚರ್ ಐ ಟೋಲ್ಡ್ ಯು ಅಬೌಟ್. ಮೊದಲಿಗೆ ನೋಡ್ತೀವಿ ಟಿ ಅಂತ ಹೇಳಿ ನೋಡ್ತೀವಿ. ಟಿ ಅಂದಾಗ ಇದೊಂದು ವ್ಯಂಜನಾಕ್ಷರ. ಹಾಗಾಗಿ ಇಲ್ಲಿ ಏನ ಗುರುತಿಸ್ ಸರಿಯಾದು ಅಂತ ಹೇಳಿ ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನದ ಅಂದ್ರೆ ಇಲ್ಲಿ ಸಿ ಈಸ್ ಡ್ಯಾಶ್ ಟೀಚರ್ ಐ ಟೋಲ್ಡ್ ಯು ಅಬೌಟ್ ಅಂತೇಳಿ ಈಗಾಗಲೇ ವ್ಯಕ್ತಿಯನ್ನ ಪರಿಚಯಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಏನದಂದ್ರೆ ಇದು ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ನಿರ್ದಿಷ್ಟವಾಗಿರ್ತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಏನದ ಅಂದ್ರೆ ನಾವು ಏನನ್ನ ಬಳಕೆ ಮಾಡ್ಬೇಕಂದ್ರ ಆ್ಯನನ್ನ ಬಳಕೆ ಮಾಡಬೇಕು ಅಥವಾ ಏನ ಬಳಕೆ ಮಾಡಬೇಕು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಈಗಾಗಲೇ ಪರಿಚಯಿಸಿದ ವ್ಯಕ್ತಿ. ಹಾಗಾಗಿ ಏನದಂದ್ರೆ ಇಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ ಏನನ್ನ ಬಳಕೆ ಮಾಡ್ಬೇಕಂದ್ರೆ ನಾವು ದೀನ ಬಳಕೆಯನ್ನ ಮಾಡಬೇಕಿದು ಸರಿ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ. ಹಿ ವಾಂಟ್ಸ್ ಟು ಬಿ ಡ್ಯಾಶ್ ಇಂಜಿನಿಯರ್ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲನೇ ಅಕ್ಷರ ನೋಡ್ತೀವಿ ಇ ಅಂತಕ್ಕಂಥದ್ದು. ಇ ಅಂದಾಗ ಇಂಜಿನಿಯರ್ ಅಂದಾಗ ಈ ಬರ್ತಕ್ಕಂಥ ನೋಡ್ತೀವಿ. ಅದೇ ರೀತಿ ಇಯನ್ನು ತಗೊಂಡಾಗ ಕೂಡ ಏನಂದ್ರ ಸ್ವರಾಕ್ಷರಗಳು ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಎ ಇ ಐ ಓ ಯು ಇವು ಕೂಡ ಇಂಗ್ಲಿಷ್ನ ಸ್ವರಾಕ್ಷರಗಳು. ಹಾಗಾದ್ರೆ ಇ ಅಂತಕ್ಕಂಥದ್ದು ಏನದಂದ್ರೆ ಇದೊಂದು ಸ್ವರಾಕ್ಷರ. ಹಾಗಾಗಿ ಇದನ್ನ ಇಲ್ಲಿ ನಾವು ಯಾವ ಆಯ್ಕೆಯನ್ನು ಚೂಸ್ ಮಾಡ್ಬೇಕಂದ್ರ ಏನು ಆ್ಯನ್ನ ದ ಅಥವಾ ನೋ ಆರ್ಟಿಕಲ್ ಅಂತೇಳಿ ನಾವು ನೋಡೋದಾದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತಕ್ಕಂಥದ್ದು ಬಿ, ಆಪ್ಷನ್ ಬಿ ಆ್ಯನ್ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಐ ನೀಡ್ ಡ್ಯಾಶ್ ಲಿಟಲ್ ಹೆಲ್ಪ್ ಅಂತಕ್ಕಂಥದ್ದು ಪ್ರಶ್ನೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಐ ನೀಡ್ ಡ್ಯಾಶ್ ಲಿಟಲ್ ಹೆಲ್ಪ್ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಮೊದಲೇ ಅಕ್ಷರ ಲಿ ಅಂತಕ್ಕಂಥದ್ದು ನೋಡ್ತೀವಿ. ಲಿಟಲ್ ಲಿ ಅಂತಕ್ಕಂಥದ್ದು ಇದೊಂದು ವ್ಯಂಜನಾಕ್ಷರ. ಹಾಗಾಗಿ ನಾವು ಇಲ್ಲಿ ಏನ ಬಳಸ್ಬೇಕಂತ ಹೇಳಿ ತಿಳ್ಕೊತೀವಿ. ಮನಸ್ಸಿನಲ್ಲಿ ಬರ್ತಕ್ಕಂಥದ್ದು ನೋಡ್ತೀವಿ. ಎಕ್ಸಾಮ್ ಹಾಲ್ನಲ್ಲಿ ಕುಂತಾಗ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲಿಟಲ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಮಚ್ ಆಗಿರ್ಬೋದು, ಸಮ್ ಆಗಿರ್ಬೋದು. ಈ ರೀತಿಯ ಒಂದು ಕ್ವಾಂಟಿಫಿಯರ್ ಅಂದ್ರೆ ಅಳತೆಗಳು ಬಂದಾಗ ಏನದ ನಾವು ಏನ್ ಮಾಡ್ಬೇಕಂದ್ರ ನೋ ಆರ್ಟಿಕಲ್ ಅನ್ನ ಚೂಸ್ ಅನ್ನ ಮಾಡ್ಬೇಕಿದು ಸರಿ ಆಗ್ತಕ್ಕಂಥ ನೋಡ್ತೀವಿ. ಏಕೆಂದ್ರೆ ಆರ್ಟಿಕಲ್ಗಳ ಮುಂದೆ ಏನಂದ್ರೆ ಈ ಕ್ವಾಂಟಿಫೈರ್ಸ್ ಗಳ ಮುಂದೆ ಏನಂದ್ರ ಆರ್ಟಿಕಲ್ಗಳನ್ನ
ಬಳಸುವಂತಿಲ್ಲ. ಹಾಗಾಗಿ ಏನದಂದ್ರೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವ ಆಪ್ಷನ್ ಚೂಸ್ ಮಾಡ್ಬೇಕಂದ್ರೆ ನೋ ಆರ್ಟಿಕಲ್ ಅಂತಕ್ಕಂಥದ್ದು ಆಪ್ಷನ್ ಚೂಸ್ ಮಾಡಬೇಕು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆಯನ್ನು ನೋಡ್ತೀವಿ. ಸಿ ಹ್ಯಾಸ್ ಡ್ಯಾಶ್ ಐಡಿಯಾ ಅಂತಕ್ಕಂಥದ್ದು ಪ್ರಶ್ನೆ. ಸಿ ಹ್ಯಾಸ್ ಡ್ಯಾಶ್ ಐಡಿಯಾ. ಹಾಗಾದ್ರೆ ಐಡಿಯಾ ಅಂತಕ್ಕಂಥದ್ದು ನೋಡ್ತೀವಿ. ಮೊದಲನೇ ಅಕ್ಷರ ಐ ಇರ್ತಕ್ಕಂಥದ್ದು ನೋಡ್ತೀವಿ. ಐಡಿಯಾ 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 ಅಂದ್ರೆ ಹೆಂಗ್ ಬರೀತೀವಿ? ಐ ಅಂತಕ್ಕಂಥದ್ದು ಐಡಿಯಾ ಅಂತಕ್ಕಂಥದ್ದು ಇದೊಂದು ಸ್ವರಾಕ್ಷರ ಧ್ವನಿ, ಹಾಗಾಗಿ ಆ್ಯನನ್ನ ಬಳಸಬೇಕು. ಅದೇ ರೀತಿಯಾಗಿ ಹಿ ಈಸ್ ಡ್ಯಾಶ್ ಎಮ್ ಎಲ್ ಎ ಫ್ರಮ್ ಏರಿಯಾ ಅಂತಕ್ಕಂಥದ್ದು ಪ್ರಶ್ನೆ. ಹಿ ಈಸ್ ಡ್ಯಾಶ್ ಎಮ್ ಎಲ್ ಎ. ಎಂ ಅಂತಕ್ಕಂಥದ್ದು ನೋಡ್ತೀವಿ. ಎಂ ಅಂದ್ರೆ ಇದು ವ್ಯಂಜನ ಧ್ವನಿ ಅಂತ ಹೇಳಿ ನಾವು ಏನದ ಅಂದ್ರೆ ಸ್ವರಗಳು ಅಂದಾಗ ಸರ್ ಇಂಗ್ಲಿಷ್ನಲ್ಲಿ 5 ಆದರೆ ಉಳಿದಿರುವೆಲ್ಲ ಏನದಂದ್ರೆ ವ್ಯಂಜನಗಳು ಅಂತೇಳಿ ನಾವು ಇಲ್ಲಿ ಏನ ಬಳಕೆಯನ್ನ ಮಾಡ್ಬೋದು, ಮಾಡಬಾರ್ದು. ಏಕೆಂದ್ರೆ ತಪ್ಪಾಗ್ತಕ್ಕಂಥದ್ದು ನೋಡ್ತೀವಿ. ಎಮ್ ಎಲ್ ಎ ಅಂತೇಳಿ ಉಚ್ಚರಿಸುವಾಗ ಏನ ಬಳಕೆಯನ್ನ ಮಾಡ್ತೀವಿ? ಎಂ ಅಂತ ಹೇಳಿ. ಹಾಗಾಗಿ ಏನದ ಅಂದ್ರೆ ಎ ಅಂತಕ್ಕಂಥದ್ದು ಒಂದು ಸ್ವರಾಕ್ಷರ, ಹಾಗಾಗಿ ಏನ್ ಬಳಸ್ಬೇಕಂದ್ರೆ ಇಲ್ಲಿ ಆ್ಯನ್ ಅನ್ನ ಬಳಕೆಯನ್ನ ಮಾಡ್ಬೇಕು. ಅದೇ ರೀತಿಯಾಗಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ದಿಸ್ ಇಸ್ ಡ್ಯಾಶ್ ಯೂನಿವರ್ಸಿಟಿ ಅಂತಕ್ಕಂಥದ್ದು. ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂದಾಗ ಏನದ ಅಂದ್ರೆ ಕೆಲವೊಂದು ಸಮಯದಲ್ಲಿ ಎಕ್ಸಾಮ್ ಅಲ್ಲಿ ಕುಂತಾಗ ಏನಾಗ್ತದೆ ಅಂದ್ರೆ ಓ ಯು ಇವೆಲ್ಲ ಏನದಂದ್ರೆ ಯು ಬರ್ತಕ್ಕಂಥ ನೋಡ್ತೀವಿ. ಯು ಅಂತಕ್ಕಂಥ ಒಂದು ಸ್ವರಾಕ್ಷರ, ಹಾಗಾಗಿ ಏನದ ಅಂದ್ರೆ ನಾವು ಇಲ್ಲಿ ಬಹಳಷ್ಟು ಏನದ ಅಂದ್ರೆ ಗೊಂದಲಕ್ಕೀಡಾಗಿರೋದ ನಾವು ಅನ್ನ ಬಳಕೆ ಮಾಡ್ತಕ್ಕಂಥ ನೋಡ್ತೀವಿ ಕೆಲವು ಸಂದರ್ಭದಲ್ಲಿ. ಯು ಅಂದಾಗ ಏನದ ಅಂದ್ರೆ ಯಾವ ರೀತಿಯಾಗಿ ಉಚ್ಚರಿಸ್ತೇವೆ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ತೀವಿ. ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂದಾಗ ಯು ನ ಬಳಸ್ತಕ್ಕಂಥ ನೋಡ್ತೀವಿ ಯೂನಿವರ್ಸಿಟಿ ಅಂತ ಹೇಳಿ. ಹಾಗಾಗಿ ಏನಂದ್ರೆ ಯು ಅಂತಕ್ಕಂಥದ್ದು ಏನದ ಅಂದ್ರೆ ಇದು ವ್ಯಂಜನಾಕ್ಷರ ಆಗ್ತಕ್ಕಂಥದ್ದು ನೋಡ್ತೀವಿ. ಒಂದು ಕಾನ್ಸನೆಂಟ್ ಸೌಂಡು, ಹಾಗಾಗಿ ಏನನ್ನ ಬಳಕೆಯನ್ನ ಮಾಡ್ಬೇಕಾದ್ರೆ ಇಲ್ಲಿ ಏನ ಬಳಕೆಯನ್ನ ಮಾಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತೀವಿ. ಡ್ಯಾಶ್ ಗಂಗಾ ಈಸ್ ಹಾಲಿ ರಿವರ್ ಅಂತಕ್ಕಂಥದ್ದು ಪ್ರಶ್ನೆ. ಡ್ಯಾಶ್ ಗಂಗಾ ಈಸ್ ಅ ಹಾಲಿ ರಿವರ್ ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ಮೊದಲನೇದು ಅಕ್ಷರ ನೋಡ್ತೀವಿ ಜಿ ಅಂತಕ್ಕಂಥದ್ದು. ಜಿ ಅಂದ್ರೆ ಗಂಗಾ. ಗಂಗಾ ಅಂದಾಗ ಗ ಅಂತ ಹೇಳಿ ಬರ್ತಕ್ಕಂಥ ನೋಡ್ತೀವಿ. ಇದೊಂದು ವ್ಯಂಜನಾಕ್ಷರ ಅಂತ ಹೇಳಿ ಗುರುತಿಸ್ತೀವಿ. ಆದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಇಲ್ಲಿ ವ್ಯಂಜನಾಕ್ಷರ ಇದೆ ಅಂತೇಳಿ ಏನ ಗುರುತಿಸಬಾರ್ದು. ಏಕೆಂದ್ರೆ ಗಂಗಾ ಅಂತಕ್ಕಂಥದ್ದು ಇದು ನದಿ ಆಗಿರ್ತಕ್ಕಂಥ ನೋಡ್ತೀವಿ. ನದಿ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಸಾಗರ ಆಗಿರ್ಬೋದು, ಪರ್ವತ ಆಗಿರ್ಬೋದು, ಇವುಗಳ ಮುಂಚೆ ಏನದ ನಾವು ದ ನ ಬಳಕೆಯನ್ನ ಮಾಡಬೇಕು. ಇಲ್ಲಿ ಆಯ್ಕೆ ಯಾವ್ದು ಸರಿ ಆಗ್ತದೆ ಅಂದ್ರೆ ದ ಸರಿ ಆಗ್ತಕ್ಕಂಥ ನೋಡ್ತೀವಿ.